ಹೇಳಕ್ಕ. ಏ, ವಕೀಲ್ ಸಾಹೇಬ್ರು ಚಿಕ್ಕ ವಯಸ್ಸಿಂದಾನು ಕಲ್ಯಾಣಿನ ಪ್ರೀತಿಸ್ತಾ ಇದ್ದಾರೆ. ಅವ್ರ ಮನ್ಸಲ್ಲಿ ಕಲ್ಯಾಣಿನ್ ಬಿಟ್ಟು ಬೇರೆ ಯಾರಿಗೂ ಸ್ಥಾನ ಇಲ್ಲ ಅಂತ ಎಷ್ಟೋ ಸಲ ನಮಗ್ ಹೇಳಿದ್ದಾರೆ. ಅಷ್ಟೇ ಯಾಕೆ, ಅಂದದಲ್ಲಿ ಐಶ್ವರ್ಯದಲ್ಲಿ ತನ್ಗಿಂತ ಶ್ರೀಮಂತೆ ಆಗಿರೋ ಮಯೂರಿ ಅಮ್ಮನ್ ಮದ್ವೆ ಮಾಡ್ಕೊಂತ ಕೇಳ್ಕೊಂಡಾಗ್ಲೂ ಕೂಡ ವಕೀಲ್ ಸಾಹೇಬ್ರು ಕಲ್ಯಾಣಿನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ ಹೇಳಿದ್ರಲ್ವೇನೋ. ಆತರ ಇರುವಾಗ ವಕೀಲ್ ಸಾಹೇಬ್ರನ್ನ ನಾನ್ ನಿಮ್ಮನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಗೋ ಹೇಳೋದು? ಅಕ್ಕ, ಆ ಮಯೂರಿಗೂ ನಿನ್ಗೂ ಹೋಲಿಸ್ಕೋಬೇಡ ಅಕ್ಕ. ಆ ಮಯೂರಿ ಅಮ್ಮವ್ರಿಗೆ ತುಂಬಾ ಅಹಂಕಾರ ಇದೆ. ಅಂತವ್ರನ್ನ ಪೃಥ್ವಿ ಸಾಹೇಬ್ರು ಹೇಗ್ ಪ್ರೀತಿಸ್ತಾರ ಹೇಳು? ಏ ಗಣಿ, ಈ ಪ್ರಪಂಚದಲ್ಲಿ ಯಾರು ಯಾರನ್ನ ಬೇಕಾದ್ರೂ ಬಯಸ್ಬೋದು ಕಣೋ. ಆದ್ರೆ ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ನಮಗ್ ಗೊತ್ತಿದ ಮೇಲೂ ನಾವು ಪ್ರೀತಿಸ್ಬಾರ್ದು ಕಣೋ. ಆ ಕಲ್ಯಾಣಿಗಿರೋ ಅದೃಷ್ಟ ನನಗಿಲ್ಲ ಅನ್ಸತ್ತೆ. ಎಲ್ಲಿದ್ಯಾ ಕಲ್ಯಾಣಿ? ನೀನ್ ತುಂಬಾ ಅದೃಷ್ಟವಂತೆ. ಸರಿ ಗಣಿ, ಈ ವಿಷಯನೆಲ್ಲ ಬಿಟ್ಬಿಡು, ಬಾ ಹೋಗೋಣ, ಬಾ. ಅಕ್ಕ, ಏಯ್, ಸರಿಯಾಗಿ ನೋಡ್ಕೊಂಡು ನಡಿಯಕ್ಕಾಗಲ್ವಾ? ಸಾರಿ ಅಮ್ಮ. ಅವತ್ತು ಸಾಯಿಸಕ್ ಬಂದಿದ್ದು ನೀನೇ ಅಲ್ವಾ? ಏಯ್, ನಿಂತ್ಕೊಳ್ಳೋ. ಏಯ್, ನಿಂತ್ಕೋ. ಕಾವೇರಿ, ಕಾವೇರಿ, ಏನಾಯ್ತು ಕಾವೇರಿ? ಯಜಮಾನ್ರಿಗೆ ಚಾಕು ಚುಚ್ಚಿದವನೇ. ಕಾವೇರಿ, ಅವ್ನು ನಮ್ ಕೈಗೆ ಸಿಕ್ಕಿದ್ರೆ ಈ ಪ್ಲಾನ್ ಹಿಂದೆ ಇರೋದು ಯಾರು ಅಂತ ಗೊತ್ತಾಗುತ್ತೆ. ಒಂದ್ ಕೆಲಸ ಮಾಡ್ತೀನಿ, ನಾನು ಫಾಲೋ ಮಾಡ್ತೀನಿ, ನಿನ್ ಮನೆಗೆ ಹೋಗು. ಹೋಗು. ಅಮ್ಮೋರೆ, 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 ಅಮ್ಮೋರೆ. ಕಾವೇರಿ, ಶಿವದೇವನ್ನ ಹುಷಾರಾಗಿ ನೋಡ್ಕೋ. ಏನಾಯ್ತು ಕಾವೇರಿ? ಅಮ್ಮೋರೆ, ಏನಾಯ್ತಮ್ಮ? ಮೊನ್ನೆ ನನ್ನನ್ ಸಾಯ್ಸಕ್ ಬಂದು ಯಜಮಾನ್ರಿಗೆ ಚುಚ್ಚಿದ್ನ. ಮತ್ತೆ ನಿನ್ ಮೇಲೆ ಅಟ್ಯಾಕ್ ಏನಾದ್ರೂ ಮಾಡಿದ್ನಾ? ಏನು ಮಾಡಿಲ್ಲ ಅಮ್ಮವ್ರೆ. ನನ್ನ ನೋಡಿ ಭಯ ಪಡ್ಕೊಂಡು ಓಡ್ ಹೋದ. ಅಷ್ಟ್ರಲ್ಲಿ ವಕೀಲ್ ಸಾಹೇಬ್ರು ಬಂದು ನಾನು ಅವನ್ನ ಹಿಡಿತೀನಿ, ನೀವು ಮನೆಗೆ ಹೋಗಿ ಅಂತ ಕಳ್ಸಿದ್ರು. ಅವ್ರು ಸಿಗ್ಬೇಕು, ಅವ್ರಿಗೊಂದ್ ಗತಿ ಕಾಣಿಸ್ತೀನಿ ನಾನು. ಅಷ್ಟಕ್ಕೂ ಪೃಥ್ವಿ ಏನಕ್ಕೆ ಹೋದ?
ಮೊದ್ಲೇ ಈ ಕಾವೇರಿಯಿಂದ ನೆಮ್ಮದಿ ಇಲ್ಲ, ಜೊತೆಗೆ ಈ ಪೃಥ್ವಿ ಬೇರೆ. ಇವಾಗ ಏನಾಗ್ಬೋದು ಅಗ್ನಿದೇವ್? ಹೇಳಕ್ಕಾಗಲ್ಲ ವೈದಿಕ. ತಗಲಾಕೊಂಡ್ರು ತಗಲಾಕೋಬಹುದು. ಅವರು ನಮ್ಮ ಹೆಸರು ಹೇಳಿದ್ರೆ ನಾವು ಏನ್ ಮಾಡೋದು? ಹೇಳ್ಬಿಟ್ರೆ ಏನು ಮಾಡಕ್ಕಾಗಲ್ಲ ವೈದಿಕ. ಹೇಳ್ದೆ ಸುಮ್ಮನಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಮಾಡೋದು ಅಗ್ನಿದೇವ್? ಮಮ್ಮಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ವೋ ಅದೇ ನಡೆಯುತ್ತೆ, ನೀನ್ ಟೆನ್ಷನ್ ಆಗ್ಬೇಡ. ಇವನೇ ಅಮ್ಮವ್ರೆ, ಇವನೇ. ಏಯ್, ಯಾಕೋ ನಮ್ ಕಾವೇರಿನ್ ಯಾಕೆ ಸಾಯ್ಸಕ್ ನೋಡ್ದೆ? ಯಾಕೆ ಸಾಯ್ಸಕ್ ನೋಡ್ದೆ? ಹೇಳು ಹೇಳು, ಬಾಯ್ ಬಿಡು. ಯಾಕೆ ಸಾಯ್ಸಕ್ ಪ್ರಯತ್ನ ಪಟ್ಟೆ? ಪೃಥ್ವಿ ಓಡಿ. ಮಾತಾಡೋ, ಬಾಯ್ ಬಿಡು. ಅವ್ರಿಗೂ ನಮಗೂ ಹಳೆ ದ್ವೇಷ ಇತ್ತು. ಇವನ್ ಮುಖ ನೋಡ್ತಿರೋದೆ ಇದೇ ಮೊದಲನೇ ಸಲ ಅಮ್ಮವ್ರೆ. ಇವನ್ಗೂ ನನ್ಗೂ ಏನ್ ದ್ವೇಷ? ಹೇಳೋ ಹೇಳು, ಮರ್ಯಾದೆಯಿಂದ ಹೇಳು, ಇಲ್ಲಾಂದ್ರೆ ನೀನು ಜೀವ ಸಹಿತ ಹೋಗಲ್ಲ. ಹೇಳೋ. ಪೃಥ್ವಿ, ಅವನು ಹೊಡಿದೇ ಇದ್ರೆ ಹೇಳಲ್ಲ. ಹೊಡಿ. ಹೇಳು ಅಂದ್ರೆ ಎಲ್ರ ಪ್ರಾಣನು ಕಾಪಾಡೋ ಕಾವೇರಿನ ಯಾಕೆ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ? ಕಾವೇರಿ ಪ್ರಾಣ ತೆಗಿಯೋ ಅಗತ್ಯ ಯಾರಿಗಿತ್ತು ಹೇಳು? ಯಾರಾದ್ರೂ ಸಾಯಿಸು ಅಂತ ಹೇಳಿದ್ರಾ? ಮಾತಾಡೋ. ಒಂದ್ ವೇಳೆ ಬೇರೆ ಯಾರನ್ನೋ ಕೊಲ್ಲೋ ಪ್ರಯತ್ನದಲ್ಲಿ ಇವಳನ್ ಕೊಲ್ಲಬೇಕು ಅನ್ಕೊಂಡ್ಯಾ? ಹೇಳೋ. ಮಾತಾಡು. ಹೇಳು ಅಂದೆ ತಾನೆ, ಹೇಳು. ಎಸ್ ಐ ಸರ್, ಇವ್ನು ನಿಜ ಬಾಯ್ ಬಿಡ್ತಾ ಇಲ್ಲ. ಕೇಳ್ತಾ ಇದ್ದಾರೆ ತಾನೆ, ನಿಜ ಬೊಗಳು. ನಿಜ ಹೇಗೆ ಹೇಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಜ ಬಾಯ್ ಬಿಡೋ. ಉತ್ತರ ಹೇಳೋ ಅಂದ್ರೆ ಏನ್ ಮೇಲ್ ನೋಡ್ತಾ ಇದ್ಯಾ? ಮಾತಾಡೋ. ಈ ಹುಡುಗಿನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ರಮ್ಮ. ನನ್ನನ್ ಸಾಯ್ಸಕ್ಕೆ ದುಡ್ಡು ಕೊಟ್ರಾ? ನನ್ ಕಾವೇರಿನ ಸಾಯಿಸ್ಬೇಕು ಅಂತ ಸುಪಾರಿ ಕೊಟ್ಟಿದ್ರಾ? ಹೇಯ್, ಯಾರವರು? ಹೇಳು. ಕಾವೇರಿನ ಸಾಯಿಸೋದಿಕ್ಕೆ ಸುಪಾರಿ ಕೊಟ್ರ ನಿನ್ಗೆ? ಹೌದಮ್ಮ. ಕಾವೇರಿನ ಸಾಯಿಸೋಕೆ ಯಾರು ದುಡ್ಡು ಕೊಟ್ಟಿದ್ದು? ಹೇಳ. ಬಾಯ್ ಬಿಡೋ. ಇವನು ಹೇಳಲ್ಲ ಅನ್ಸುತ್ತೆ. ಪೃಥ್ವಿ, 4 ಬಾರ್ಸ ಅವನಿಗೆ, ಅವಾಗ ಹೇಳ್ತಾನೆ.
ಶಿವ ಶಿವದೇವ ಯಜಮಾನ್ರೆ ಅಯ್ಯೋ ಯಜಮಾನ್ರೆ ಯಜಮಾನ್ರೆ ಎದ್ದೇಳಿ. ಏನಾಯ್ತಪ್ಪ ಹೀಗ್ ಬಿದ್ಬಿಟ್ಟೆ? ಯಜಮಾನ್ರೆ ಯಜಮಾನ್ರೆ ಶಿವ ಅಯ್ಯೋ ಶಿವ ಯಜಮಾನ್ರೆ ನಿಮ್ಗೇನು ಆಗಿಲ್ಲ ಅಲ್ವಾ? ನೀನಿರೋವಾಗ ನನ್ಗೇನಾಗುತ್ತೆ ಕಾವೇರಿ? ನೀನು ನನ್ನ ಪ್ರಾಣ, ನನ್ನ ಪ್ರಾಣನ್ ಕಾಪಾಡೋ ಅಂತ ನನ್ನ ತಾಯಿ ನೀನು. ಆದ್ರೆ ಸಾಯಿಸ್ಬೇಕು ಅನ್ಕೊಂಡಿರೋ ಅವನ್ನ ಮಾತ್ರ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ನೀನು ಕೇಳು ಅವನ್ನ. ಸರಿ ಹೋಗು. ಕಾವೇರಿನ ಯಾಕೆ ಸಾಯಿಸ್ಬೇಕು ಅನ್ಕೊಂಡ? ಹೇಯ್ ಹೇಳೋ, ಕಾವೇರಿನ ಸಾಯಿಸು ಅಂತ ಯಾರು ಸುಪಾರಿ ಕೊಟ್ಟಿದ್ದು ಹೇಳು. ಹೇಳೋ. ಯಾರೋ ನನಗೆ ಗೊತ್ತಿಲ್ಲ, ಈ ಹುಡುಗಿ ಫೋಟೋ ದುಡ್ಡು ಕವರಲ್ಲಿ ಇಟ್ಟು ಕಳ್ಸಿದ್ರು. ಅದ್ಯಾರು ಅಂತ ಹೇಳಿದ್ರೆ ಸರಿ, ಹೇಳೋ. ಎಸ್ ಐ ಅವರೇ, ಅವನು ನನ್ನ ಕಾವೇರಿನ ಸಾಯ್ಸಕ್ ಹೋಗಿದ್ದ. ಅದಕ್ಕೆ ಅವನ ಹಿಂದೆ ಇರೋರ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಾನು ನೋಡ್ಕೋತೀನಿ ಸರ್. ಮಹಾದೇವಿ ಅಮ್ಮವ್ರೆ, ಇವನ್ ಕೈಯಲ್ಲಿ ನಿಜ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ಚಿಂತೆ ಮಾಡಬೇಡಿ. ಇವನ್ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ನಾನು ತಿಳ್ಕೊತೀನಿ. ತಡ ಮಾಡಬೇಡಿ ಇನ್ಸ್ಪೆಕ್ಟ್ರೆ. ನಾವು ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದ್ರು ಇವ್ರು ಯಾವಾಗ ಯಾರನ್ನ ಸಾಯಿಸ್ತಾರೋ ಗೊತ್ತಾಗಲ್ಲ. ಈ ಸರಿ ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೋತೀವಿ ಮಹಾದೇವಿ ಅವರೇ. ನಡಿ. ಸ್ಟೇಷನ್ ಅಲ್ಲಿ ಹಾಕಿ ನಾಲ್ಕು ಒದ್ರೆ ನಿಜ ನೀನೇ ಬಾಯ್ ಬಿಡ್ತೀಯಾ. ನಡಿ. ಯಜಮಾನ್ರೆ ನೀವ್ ಕೆಳಗೆ ಯಾಕೆ ಬರಕ್ ಹೋದ್ರಿ? ಅವನು ನಿಜ ಹೇಳ್ತಿದ್ದಲ್ಲ, ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳೋಣ ಅಂತ ಸ್ವಲ್ಪ ಮುಂದೆ ಬಂದೆ ಅಷ್ಟೇ. ಏನಾಯ್ತು ಗೊತ್ತಾಗಿಲ್ಲ, ಟಪ್ ಟಪ ಅಂತ ಹಂಗೆ ಬಿದ್ದೋಗ್ಬಿಟ್ಟೆ. ಅಯ್ಯೋ, ಅವನ ಹತ್ರ ಪೊಲೀಸ್ನವರು ಹೇಗಾದ್ರೂ ಮಾಡಿ ಬಾಯಿ ಬಿಡಿಸ್ತಾರೇನೋ ಅಗ್ನಿದೇವ್. ನೀನೇನು ತಲೆ ಕೆಡ್ಸ್ಕೋಬೇಡ. ಈ ಏರಿಯಾ ASI ನನ್ನ ಫ್ರೆಂಡೇ. ನಾನು ಹೆಂಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಅದನ್ನ ಬೇಗ ಮಾಡು. ಶಿವ ಹೇಳು, ಮೇಲೇಳು. ಮುಗೀತು ಅಂತ ಅನ್ಕೊಂಡಿದ್ ವಿಷಯನ ಮತ್ತೆ ಮೊದಲಿಂದ ಶುರು ಮಾಡ್ತಿದ್ದಾಳೆ. ಅವಳನ್ನ ನಾವು ಬದುಕಕ್ ಬಿಟ್ರೆ ನಮ್ಮ ಬದುಕಿಗೆ ಅರ್ಥ ಇಲ್ಲದಿರೋ ತರ ಮಾಡ್ಬಿಡ್ತಾಳೆ. ನಾವ್ ಎಂತ ಒಳ್ಳೆ ಪ್ಲಾನ್ ಮಾಡಿದ್ವಿ ವೈದಿಕ. ಯಾವುದೇ ಪರಿಸ್ಥಿತಿಯಲ್ಲಿ ಕಾವೇರಿನ ಬಿಡ್ತಿರ್ಲಿಲ್ಲ ಅವರು. ಆದ್ರೂ ನಮ್ಮಣ್ಣ ಗೊಂಬೆನು ಕೂಡ ಕಾಪಾಡೋದು ಕಷ್ಟ. ಅವನಿಗೆ ಕಾವೇರಿನ ಹೋಗಿ ಕಾಪಾಡಿದಾನೆ. ಹೋಗ್ಲಿ, ಅವನ್ನಾದ್ರೂ ಪೂರ್ತಿ ಸಾಯಿಸಿದ್ರೆ ಚೆನ್ನಾಗಿರೋದು. ಅದನ್ನು ಕೂಡ ಮಾಡ್ಲಿಲ್ಲ ಅವರು. ನಡ್ದಿರೋದ್ರ ಬಗ್ಗೆ ಇವಾಗ ಯಾಕೆ ಮಾತಾಡೋದು ಅಗ್ನಿದೇವ್? ಮುಂದೆ ನಡಿಬೇಕಾಗಿರೋದ್ರ ಬಗ್ಗೆ ಮಾತಾಡೋಣ. ಆ ಕಾವೇರಿನ ಸಾಯಿಸೋದಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕಡೆ ಪಕ್ಷ ಅವಳನ್ನ ಈ ಮನೆಯಿಂದಾದ್ರೂ ಆಚೆ ಕಳ್ಸೋಣ. ಅದು ಕೂಡ ಅತ್ತೆ ಮತ್ತೆ ಭಾವನವರೇ ಸೇರ್ಕೊಂಡು ಕುತ್ತಿಗೆ ಹಿಡಿದು ಅವಳನ್ನ ಆಚೆ ಹಾಕ್ಬೇಕು. ಹೌದು ಮಮ್ಮಿ, ಅವಳೇ ನಿಜವಾದ ಕಲ್ಯಾಣಿ ಅಂತ ಗೊತ್ತಾದ್ರೆ ಅವಳನ್ನ ಟಚ್ ಕೂಡ ಮಾಡಕ್ಕಾಗಲ್ಲ. ಏನ್ ಹೇಳ್ತಾ ಇದ್ಯಾ ಬೇಬಿ? ಕಾವೇರಿ ಕಲ್ಯಾಣಿ ಹೇಗಾಗ್ತಾಳೆ? ಹೌದಲ್ವಾ? ಅಜ್ಜಿ ಮತ್ತೆ ದೊಡ್ಡಪ್ಪ ತೋರಿಸ್ತಿರೋ ಪ್ರೀತಿ ನೋಡಿ ಕಾವೇರಿನೇ ಕಲ್ಯಾಣಿ ಅಂತ ಅನ್ಕೋತಾರೆ ಅಂತ ನಾನು ಹೇಳಕ್ ಹೊರಟೆ ಮಮ್ಮಿ. ಎಲ್ಲ ಕಡೆ ಕೆಲ್ಸದವ್ರು ಬರ್ತಾರೆ, ಕೆಲಸ ಮಾಡಿ ಹೋಗ್ತಾರೆ.
ಇಲ್ಲ ಮನೆಯಲ್ಲೇನಾರ ಮಿಕ್ಕಿದ್ರೆ ಅದನ್ನ ತಗೊಂಡ್ ಹೋಗ್ತಾರೆ. ಆದ್ರೆ ಇವಳಿನ್ ಮಮ್ಮಿ ಹೀಗಿದ್ದಾಳೆ, ನಿಜವಾಗ್ಲೂ ಕೆಲ್ಸದವಳ ತರ ಇದ್ದಾಳ. ದೊಡ್ಡಪ್ಪನ್ ಪ್ರಾಣ ಕಾಪಾಡಿದ್ಲು ಅಂತ ಅಜ್ಜಿ ಮತ್ತೆ ದೊಡ್ಡಪ್ಪ ಅವಳಿಗೆ ದೇವಸ್ಥಾನ ಕಟ್ಟಕ್ ಹೊರಟಿದ್ದಾರೆ. ಅವರು ಅವಳಿಗೆ ದೇವಸ್ಥಾನ ಕಟ್ಟೋಕ್ ಮುಂಚೆ ನಾವ್ ಅವಳಿಗೆ ಸಮಾಧಿ ಕಟ್ಬೇಕು ಮಮ್ಮಿ. ಆ SI ಹತ್ರ ಅವನು ನಮ್ಮ ಹೆಸರು ಹೇಳೋಕ್ಕೂ ಮೊದಲು ಕಾವೇರಿ ಹೆಸರು ಈ ಮನೆಯಲ್ಲಿ ಇಲ್ದೇ ರೋಗ್ ಮಾಡಬೇಕು. ಹಾ, ನಾಳೆ ಭಾವನವ್ರ ಹುಟ್ಟಿದ ಹಬ್ಬ ಇದೆಯಲ್ವಾ? ಅಣ್ಣ ಯಾವತ್ತೂ ಹುಟ್ಟದಬ್ಬ ಮಾಡ್ಕೊಳ್ಳಿಲ್ಲ ಅಲ್ವಾ ವೈದಿಕ? ಆ ಕಾವೇರಿ ಇಲ್ಲಿಗ್ ಬಂದಾಗಿಂದ ಒಂದು ಚಿಕ್ಕ ಒಕೇಶನ್ ಕೂಡ ದೊಡ್ಡ ಸಂಭ್ರಮ ಮಾಡ್ತಿದಾರಲ್ಲ ಡ್ಯಾಡಿ. ನಾಳೆ ಕಾವೇರಿ ಏನಾದ್ರೂ ಅನಾಹುತ ಮಾಡೋ ಥರ ಪ್ಲಾನ್ ಮಾಡಬೇಕು. ಆ ಅನಾಹುತ ಯಾವ ಥರ ಇರಬೇಕು ಅಂದ್ರೆ, ಅತ್ತೆ ಮತ್ತೆ ಭಾವ ಇಬ್ರು ಸೇರಿ ಅವಳ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕೋ ಥರ ಇರಬೇಕು. ಮಮ್ಮಿ, ನೀವು ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನೋಡ್ತಾ ಇದ್ದೀರಾ, ಆದ್ರೆ ನಾನು ಅವಳನ್ನ ಈ ಲೋಕದಿಂದಾನೇ ಆಚೆ ಹಾಕ್ಬೇಕು ಅಂತಿದ್ದೀನಿ. ಅವಳು ಸತ್ತ ಮೇಲೆ ಅವಳೇ ಕಲ್ಯಾಣಿ ಅಂತ ನಿಮಗೆ ನಿಜ ಹೇಳ್ತೀನಿ. ನಾನು ಗಮನಿಸಿರೋ ಪ್ರಕಾರ ವೈದಿಕ, ಕಾವೇರಿ ಎಷ್ಟೇ ದುಡ್ಡು ತಪ್ಪು ಮಾಡಿದ್ರು ಕೂಡ ಅಣ್ಣನ ಪ್ರಾಣ ಕಾಪಾಡಿದ್ಲು ಅನ್ನೋ ಸಿಂಪತಿಯಿಂದ ಅವೆಲ್ಲವೂ ಕೂಡ ಬರೀ ಚಿಕ್ಕದಾಗಿ ಕಾಣಿಸುತ್ತೆ. ಅದಕ್ಕಿಂತ ಕಾವೇರಿನ ಎತ್ತೋದೇ ಈಸಿ ಅನ್ನಿಸ್ತಾ ಇದೆ. ಹಾಗಾಗಿಲ್ಲ ಅಂದ್ರೆ ಅಣ್ಣನ ಮೊದಲು ಎತ್ಬಿಟ್ಟು ಆ ಕಾವೇರಿ ಮೇಲೆ ಅಪವಾದ ಬರೋ ಥರ ಮಾಡಬೇಕು. ನಾವು ಹೇಗಾದ್ರೂ ಮಾಡಿ ಕಾವೇರಿನ ಈ ಮನೆಯಿಂದ ಆಚೆ ಹಾಕ್ಲೇಬೇಕು. ಕಾವೇರಿ ಯಾರು ಅಂತ ಗೊತ್ತಿಲ್ದೇನೆ ಅವಳನ್ನ ಸಾಯಿಸ್ಬೇಕು ಅಂತಿದ್ದಾರೆ. ಅಂತದ್ರಲ್ಲಿ ಕಾವೇರಿನೇ ಕಲ್ಯಾಣಿ ಅಂತ ಗೊತ್ತಾದ್ರೆ ಅವಳನ್ನ ಸಾಯಿಸ್ಬೇಕು ಅನ್ನೋ ದ್ವೇಷ ಇನ್ನು ತುಂಬಾ ಜಾಸ್ತಿ ಆಗತ್ತೆ. ಹಾಗಿದ್ಮೇಲೆ ಮಮ್ಮಿಗೆ ಯಾಕೆ ನಿಜ ಹೇಳ್ಬಾರ್ದು? ಈ ಕಲ್ಯಾಣಿಯಿಂದ ನನ್ ಬಾಲ್ಯದಿಂದಲೂ ಎಲ್ಲ ಖುಷಿನೂ ಕಳ್ಕೊಂಡಿದ್ದೀನಿ. ದೊಡ್ಡೋಳಾದ್ಮೇಲೆ ಆ ಸಂತೋಷ ಎಲ್ಲ ಮತ್ತೆ ಸಿಗ್ಬೇಕಾದ್ರೆ ಕಾವೇರಿ ರೂಪದಲ್ಲಿ ಬಂದು ಎಲ್ಲಾನು ಕಿತ್ಕೋತಾ ಇದ್ದಾಳೆ. ಈ ಮನೆಯಲ್ಲಿ ನನ್ನ ಸ್ಥಾನ ದಿನದಿಂದ ದಿನಕ್ಕೆ ಮೂಲೆ ಗುಂಪಾಗ್ತಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪೃಥ್ವಿನ ದೂರ ಮಾಡ್ತಾ ಇದ್ದಾಳೆ. ನನ್ನ ಮಮ್ಮಿ ಡ್ಯಾಡಿ ಆ ಕಾವೇರಿನ ಸಾಯಿಸೋ ಬದಲು ನಾನ್ ಸಾಯಿಸಿದ್ರೇನೆ ನನ್ ಸೇಡ್ತಿರುತ್ತೆ. ಆ ಕಲ್ಯಾಣಿ ರಾಜ್ಮಹಲ್ಗೆ ಬರಬಾರ್ದು ಅನ್ನೋ ನನ್ನ ಕನಸು ನೆರವೇರುತ್ತೆ. ಮೊದಲು ಅವಳನ್ನ ಸಾಯಿಸಿ ನಾನು ಸಾಯಿಸಿದ್ದು ಕಾವೇರಿನಲ್ಲ ಕಲ್ಯಾಣಿ ಅಂತ ನಿಜ ಹೇಳ್ತೀನಿ. ಆಗ ಮಮ್ಮಿ ಡ್ಯಾಡಿ ಕೂಡ ಹೆಮ್ಮೆ ಪಡ್ತಾರೆ. ಕಾವೇರಿ ಅಲಿಯಾಸ್ ಕಲ್ಯಾಣಿ, ನಿನ್ ಸಾವು ನನ್ನ ಕೈಯಲ್ಲಿ ಬರ್ದಿದ್ಯೆ, ತಪ್ಪಿಸ್ಕೊಳಕ್ಕಾಗಲ್ಲ. ಯಜಮಾನ್ರಿಗೆ ಯಾವುದೇ ತರದ ಆಪತ್ತು ತೊಂದರೆ ಬರ್ದೆ 100 ಕಾಲ ಅವರು ಸುಖವಾಗಿ ಸಂತೋಷವಾಗಿರ್ಬೇಕು. ಇವತ್ತಿನ ಅವ್ರ ಹುಟ್ಟುಹಬ್ಬ ತುಂಬಾನೇ ವಿಶೇಷವಾಗಿರ್ಬೇಕು. ಭಜನೆ ಮಾಡೋದಕ್ಕೆ ಮುಂಚೆನೆ ಪೂಜೆ ಸ್ಟಾರ್ಟ್ ಮಾಡ್ಬಿಟ್ಲು. ಇನ್ ಭಾವನವ್ರು ಬರೋದು ಒಂದೇ ಬಾಕಿ. ಆರತಿ ಮಾಡಿ ಭಜನೆನೂ ಶುರು ಮಾಡ್ಬಿಡ್ತಾಳೆ. ಅದಕ್ಕೆ ಭಾವ ಮತ್ತೆ ಅತ್ತೆ ಇಬ್ರು ಓವರ್ ಆಕ್ಟಿಂಗ್ ಮಾಡ್ಕೊಂಡು ಖುಷಿ ಪಟ್ಬಿಡ್ತಾರೆ. ಯಜಮಾನ್ರೆ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.